ರಂಗನಾಯಕ ಡಾಕ್ಟರ್ ರಾಜು ತಾಳಿಕೋಟೆ. ರಂಗಾಯಣ ನಿರ್ದೇಶಕರಾಗಿದ್ದ ಹಿರಿಯ ನಟ. ಚಿಕ್ಕಸಂದಿಗೆ ತೋಟದಲ್ಲಿ ಇಂದು ಅಂತ್ಯಕ್ರಿಯೆ. ಕಲಿಯುಗದ ಕುಡುಕ ಎಂದು ಖ್ಯಾತರಾಗಿದ್ದ ಹಿರಿಯ ನಟ ಡಾಕ್ಟರ್ ರಾಜು ತಾಳಿಕೋಟೆ. ಅವ್ರ ಪೂರ್ತಿ ಹೆಸರು ರಾಜಾ ಸಾಹೇಬ್ ಮುಕ್ತಿಮ್ ಸಾಬ್ ಯಕ್ಕಂಚಿ. ಬದುಕಿನ ನಾಟಕಕ್ಕೆ ವಿದಾಯ ಹೇಳಿದ್ದಾರೆ. ರಾಜು ತಾಳಿಕೋಟೆ ಮೂಲತಃ ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಯಕ್ಕಂಚಿಯವರು. ಮುಕ್ತಾಸಾಬ್ ಹಾಗೂ ನೆಹರು ಜಾನ್ ಉದರದಲ್ಲಿ 1965 ಡಿಸೆಂಬರ್ 18ರಂದು ಜನಿಸಿದ ರಾಜು ಬಾಲ್ಯದಿಂದಲೇ ಅಭಿನಯದ ಕಲೆ ಮೈಗೂಡಿಸಿಕೊಂಡಿದ್ದರು. 4ನೇ ತರಗತಿಯಷ್ಟೇ ಓದಿದ ರಾಜು 7ನೇ ವಯಸ್ಸಿನಲ್ಲೇ ತಂದೆ ಮಾಲೀಕತ್ವದ ಸಿ. ಕಾಶಿನಾಥೇಶ್ವರ ನಾಟ್ಯ ಸಂಘದಲ್ಲಿ ಸಣ್ಣಪುಟ್ಟ ಪಾತ್ರ ಮಾಡಿಕೊಂಡು ಜನಮೆಚ್ಚುಗೆ ಗಳಿಸಿದರು. ಇಲ್ಲಿ ಇಬ್ಬರು ಪತ್ನಿಯರಿದ್ದು ಇಬ್ಬರು ಹೆಸರು ಪ್ರೇಮ. ಈ ಇಬ್ಬರು ತಾಳಿಕೋಟೆ ಅವರಿಗೆ ರಂಗಭೂಮಿಯಲ್ಲಿ ಬೀಗಿರುವುದು ವಿಶೇಷ. ಈ ದಂಪತಿಗೆ ಇಬ್ಬರು ಪುತ್ರರು 3 ಪುತ್ರಿಯರಿದ್ದಾರೆ. ಸದ್ಯ ಸಿಂದಗಿಯ ಮಲ್ಲಿಕಾರ್ಜುನ ನಗರದಲ್ಲಿ ವಾಸವಾಗಿದ್ದವರಿಗೆ ಚಿಕ್ಕಸಂದಿಯಲ್ಲಿ ಜಮೀನು ಕಟ್ಟಿಸಿ ತೋಟ ನಿರ್ಮಾಣ ಮಾಡಿಕೊಂಡಿದ್ದಾರೆ. ಯುವ ಪೀಳಿಗೆಗೆ ನಾಟಕಾಭಿರುಚಿ ಹೆಚ್ಚಿಸಲು ರಂಗಮಂದಿರ ಕಟ್ಟಿಸಿದರು. ಧಾರವಾಡ ರಂಗಾಯಣದಲ್ಲಿ ನಿರ್ದೇಶಕರಾಗಿದ್ದ ಅವರು ಆಗಾಗ ಚಿತ್ರೀಕರಣಕ್ಕಾಗಿ ಬೆಂಗಳೂರು ಸೇರಿ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಸುತ್ತಾಡುತ್ತಿದ್ದಾರೆ. ಇವರು ಯಾವ ರೀತಿ ಬೆಳೆದು ಬಂದರೆ ಸತ್ಯ ಹರಿಶ್ಚಂದ್ರ ನಾಟಕದಲ್ಲಿ ಲಲಿತಾಶ್ವ, ರೇಣುಕಾ ಯಲ್ಲಮ್ಮ ನಾಟಕದಲ್ಲಿ ಬಾಲಪರಶುರಾಮ, ಬಾಲಚಂದ್ರ ನಾಟಕದಲ್ಲಿ ಬಾಲಚಂದ್ರನ ಪಾತ್ರಗಳಲ್ಲಿ ರಾಜು ಚಾಲನೆ ಗೆದ್ದಿದ್ದರು. ಕಷ್ಟದ ಜೀವನದಲ್ಲಿ ಕಾಶಿನಾಥೇಶ್ವರ ನಾಟ್ಯ ಸಂಘವನ್ನು ಮುನ್ನಡೆಸಿಕೊಂಡು ಬಂದರು. ತಂದೆ ಪಾರ್ಶ್ವವಾಯು ಪೀಡಿತರಾದರೆ ತಾಯಿ ಕ್ಯಾನ್ಸರ್ಗೆ ತುತ್ತಾದಾಗ ಹೋಟೆಲ್ ಮಾಲಿಯಾಗಿ ಗಾಡಿ ಕ್ಲೀನರಾಗಿ ಕೆಲಸ ಮಾಡಿದರು. 1977-78ರಲ್ಲಿ ಜಿ. ಕೃಷ್ಣರ ನಾಟಕ ಕಂಪನಿ, ಶ್ರೀ ಗುರುಪ್ರಸಾದ ನಾಟ್ಯ ಸಂಘ, ಕಡಪಟ್ಟಿ, ಪಂಚಾಕ್ಷರಿ, ವಿಜಯ ನಾಟ್ಯ ಸಂಘ, ಚಿತ್ತರಗಿಯಲ್ಲಿ ನೇಪಥ್ಯದ ಕಲಾವಿದನಾಗಿ ಸೇವೆ ಸಲ್ಲಿಸಿದರು. ಇವರು ಸಿನಿಮಾಗಳನ್ನು ಅಭಿನಯಿಸಿದ್ದಾರೆ. ರಾಜು ತಾಳಿಕೋಟೆ ಅವರನ್ನು ನಿರ್ದೇಶಕ ಯೋಗರಾಜ್ ಭಟ್ ಮನಸಾರೆ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪರಿಚಯಿಸಿದರು. ನಂತರ ಯೋಗರಾಜ್ ಭಟ್ ಪಂಚರಂಗಿ ಹಾಗೂ ಪರಮಾತ್ಮ ಚಿತ್ರಗಳಲ್ಲಿ ಅಭಿನಯಿಸಿದರು. ಈ 3 ಸಿನಿಮಾದ ಮೂಲಕ ರಾಜು ತಾಳಿಕೋಟೆ ಇತಿಹಾಸ ಕಲಾವಿದರ ಸಾಲಿಗೆ ಸೇರ್ಪಡೆಯಾದರು. ಜಾತಿ, ಕಳ್ಳಮಲ್ಲ, ಸುಗ್ರೀವ, ಕೋ ಅಂಡ್ ಪಪ್ಪು, ಮಲ್ಲಿಕಾರ್ಜುನ, ದೈತಿ ಇಷ್ಟನೆ, ರಾಜಧಾನಿ, ಅಲೆಮಾರಿ, ಮೈನ, ಗೋಪಿವಾಲ, ವೀರ, ಪಾತರಗಿತ್ತಿ, ಯು ದ ಎನ್ ಎ, ಶ್ರೀಮಂತ ಸೇರಿ ಹಲವು ಚಿತ್ರಗಳನ್ನು ನಡೆಸಿದರು. ಪ್ರಸ್ತುತ ಸೇಮ್ ಶೆಟ್ಟಿ ಅಭಿನಯದ ಚಿತ್ರಗಳನ್ನು ನಿರ್ದೇಶಿಸಿದ್ದಾರೆ. ನಿಜವಾಗಿದ್ದರು. ವಿಶಿಷ್ಟ ಶೈಲಿಯ ಮಾತುಗಾರರಾಗಿದ್ದರು. ಡಾಕ್ಟರ್ ರಾಜು ತಾಳಿಕೋಟೆಯವರು ರಂಗಾಯಣದ ಅಭಿವೃದ್ಧಿ ಜೊತೆಗೆ ಕಲಾವಿದರ ಉತ್ತರ ಕನ್ನಡದ ವಿಶಿಷ್ಟ ಶೈಲಿಯ ಮಾತನಾಡಿದ ಮೂಲಕ ರಾಜು ತಾಳಿಕೋಟೆ ಛಾಪು ಮೂಡಿಸಿದರು. ರಾಜು ತಮ್ಮ ಜೀವನ ಶೈಲಿಯನ್ನು ಎಂದು ಬಿಟ್ಟುಕೊಟ್ಟವರಲ್ಲ. ಬಿಳಿ ಜುಬ್ಬ ಮತ್ತು ಧೋತಿ, ತಲೆಗೆ ಹಳದಿ ರೇಷ್ಮೆ ರುಮಾಲು ಸುತ್ತಿಕೊಂಡು ಬಂದು ರಂಗಾಯಣದ ನಿರ್ದೇಶಕರಾಗಿ ಅಧಿಕಾರ ವಹಿಸಿಕೊಂಡರು. ರಂಗ ತರಬೇತಿ ಶಿಬಿರ, ಚಿಣ್ಣರ ಬೇಸಿಗೆ ಶಿಬಿರ, ನಾಟಕೋತ್ಸವವನ್ನು ವಿಭಿನ್ನವಾಗಿ ಆಯೋಜಿಸುವ ಗುರಿಯೊಂದಿಗೆ ಅನೇಕ ರಂಗ ಯೋಜನೆಗಳನ್ನು ರೂಪಿಸಿ ಅನುಷ್ಠಾನ ಮಾಡಲು ಶ್ರಮಿಸುತ್ತಿದ್ದರು. ಮೇ ತಿಂಗಳಲ್ಲಿ ಚಿಣ್ಣರ ಮೇಳೆಯನ್ನು ವಿಶಿಷ್ಟವಾಗಿ ಆಯೋಜಿಸಿದ್ದರು. ಮಕ್ಕಳಿಗೆ ನಟನೆಯ ಜೊತೆಗೆ ನೃತ್ಯ, ಸಂಗೀತ, ಕರಕುಶಲ, ರೇಖಾಚಿತ್ರ, ಚಿತ್ರಕಲೆ ತರಬೇತಿ ನೀಡಲಾಗಿತ್ತು. ಹಳ್ಳಿಗಳಲ್ಲಿ ನಡೆಯುವ ಜಾತ್ರೆಯನ್ನು ಮಕ್ಕಳೇ ಆಯೋಜಿಸಿ ರಥೋತ್ಸವ ನಡೆಸಿದ್ದು ವಿಶೇಷ. ಇವರು ಕೈದಿಗಳಿಗೋಸ್ಕರ ನಾಟಕವನ್ನು ಸಹ ಮಾಡಿಸಿದ್ದಾರೆ. ರಾಜು ತಾಳಿಕೋಟೆಯವರು ಧಾರವಾಡ ಕೇಂದ್ರ ಕಾರಾಗೃಹ ಕೈದಿಗಳಿಗೆ ರಂಗ ತರಬೇತಿ ಕೊಡಿಸಿ ಜೈಲಿನಲ್ಲೇ ತಲೆದಂಡೆಯ ನಾಟಕವನ್ನು ಮಾಡಿಸಿದರು. ಇವರಿಗೆ ಹಲವು ಪ್ರಶಸ್ತಿಗಳು ಬಂದಿರ್ತವೆ. ಹಾಸ್ಯ ರತ್ನಾಕರ, ಹಾಸ್ಯ ಸಾಮ್ರಾಟ, ಕಾಮಿಡಿ ಕಿಂಗ್, ಕೆಸೆಂಟ್ ಕಿಂಗ್, ಕನ್ನಡದ ಸೆಂಡಿಲ್ ಎಂಬೆಲ್ಲ ಬಿರುದು ಮುಡಿಗೇರಿದೆ. 2010ರಲ್ಲಿ ಸುವರ್ಣ ವಾಹಿನಿಯ ಬೆಸ್ಟ್ ಕಾಮಿಡಿ, 2011ರಲ್ಲಿ ಫಿಲಂಫೇರ್ ಅವಾರ್ಡ್, 2013ರಲ್ಲಿ ಬೆಸ್ಟ್ ಕಾಮಿಡಿಯನ್, 2015ರಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ, 2017ರಲ್ಲಿ ಕೊಲಂಬಿಯಾ ವಿಶ್ವವಿದ್ಯಾಲಯ ಡಾಕ್ಟರೇಟ್ ಪದವಿ ಪಡೆದಿದ್ದಾರೆ. ಖ್ಯಾತಿ ಕೊಟ್ಟ ಕಲಿಯುಗದ ಧ್ವನಿ ಕುಡುಕ. ಕಲಿಯುಗದ ಧ್ವನಿ ರಾಜು ತಾಳಿಕೋಟೆಗೆ ಅತ್ಯಂತ ಖ್ಯಾತಿ ತಂದುಕೊಟ್ಟಿರುವುದು ಕಲಿಯುಗದ ಕುಡುಕ ಎಂಬ ನಾಟಕದ ಧ್ವನಿಯ ಮುದ್ರಿಕೆ. ಈ ನಾಟಕವು 40,000ಕ್ಕೂ ಹೆಚ್ಚು ಪ್ರಯೋಗಗಳನ್ನು ಕಂಡು ಅಪಾರ ಜನಮನ್ನಣೆ ಗಳಿಸಿತು. ಕುಡುಕರ ಸಾಮ್ರಾಜ್ಯ, ಲತ್ತುಗುಣಿ, ಲಕ್ಕವ್ವ, ಅಸಲಿ ಕುಡುಕ ಹೀಗೆ ಮುಂತಾದ ನಾಟಕಗಳು ರಾಜು ತಾಳಿಕೋಟೆಯನ್ನು
ರಾಜ್ಯ ಮಟ್ಟಕ್ಕೆ ಕೊಂಡೊಯ್ಯುವುದಲ್ಲದೆ ಸಿನಿಮಾಗಳು ಹುಡುಕಿಕೊಂಡು ಮನೆ ಬಾಗಿಲಿಗೆ ಬಂದವು. ಇವರ ಅಂತಿಮ ವ್ಯವಸ್ಥೆಗೆ ಇವತ್ತು ಅಂತಿಮ ವ್ಯವಸ್ಥೆ ಮಾಡಿರ್ತಾರೆ. ಇವ್ರನ್ನ 7ರಿಂದ 8 ಗಂಟೆ ಒಳಗೆ ಧಾರವಾಡ ರಂಗಾಯಣ ಸುವರ್ಣ ಸಂಸ್ಥೆಯಲ್ಲಿ ಅಂತಿಮ ವ್ಯವಸ್ಥೆ ಮಾಡಿದರು. ಇವತ್ತು ಅಂತಿಮವಾಗಿ ಇವರಿಗೆ ಗೌರವ ಸಲ್ಲಿಸಲು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಲೈಕ್ ಮಾಡಿದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.